AC voltage applied to a resistor. So in order to study the behavior of this resistor to the AC current, we should follow some steps. So ಹಾಗಾದ್ರೆ ಈ ಮೂರು ಸರ್ಕ್ಯೂಟ್ಸ್ ನಾವು ಸ್ಟಡಿ ಮಾಡಬೇಕಂದ್ರೆ ಒಂದು ಸಿಸ್ಟಮ್ಯಾಟಿಕ್ ವೇ ಒಳಗಡೆ ನಾವು ಹೋಗ್ತೀವಿ. ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡ್ತೀವಿ. ಅದರಲ್ಲಿ ಮೊದಲನೇದು the first step is circuit diagram. Circuit diagram. The second one is applied voltage. Applied voltage. The third step is current calculation. Current calculation. Fourth step is the phase difference between voltage and current. Phase difference between voltage and current. Next one is oppositions to the flow of current. Opposition to the flow of current. Current. Next one is wave diagram. And phasor diagram. Next one is the result. ಇವಿಷ್ಟು ಸ್ಟೆಪ್ಸ್ ಅನ್ನು ನಾವು ಏನು ಮಾಡಬೇಕು, ಈ ಮೂರು ಕೇಸಸ್ ಅನ್ನು ಸ್ಟಡಿ ಮಾಡ್ಕೊಂತ ಹೋಗಬೇಕು. ಸೊ ಹಾಗಾದ್ರೆ ಮೊದಲನೇ ಸ್ಟೆಪ್ ಏನು, ಸರ್ಕ್ಯೂಟ್ ಡಯಾಗ್ರಾಮ್. ಎರಡನೇದು ಅಪ್ಲೈಡ್ ವೋಲ್ಟೇಜ್. ಮೂರನೇದು ಕರೆಂಟ್ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ನಾಲ್ಕನೇದು ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ರಿಮೆಂಬರ್, to get the phase difference between voltage and current, the expression should have the same trigonometric function. If for example the applied voltage is V is equal to V naught sin omega t ಅಂತಂದ್ರೆ ಕರೆಂಟ್ ದ ಎಕ್ಸ್ಪ್ರೆಷನ್ ಕೂಡ ಯಾವ ಫಂಕ್ಷನ್ ದಲ್ಲಿ ಬರಬೇಕು, ಸೈನ್ ದಲ್ಲಿನೇ ಬರಬೇಕು. ಅಂದಾಗ ಮಾತ್ರ ನಾವು ಫೇಸ್ ಅನ್ನ ಕಂಪೇರ್ ಮಾಡಕ್ ಆಗ್ತೈತಿ. ನೆನಪಲ್ಲಿ ಫೇಸ್ ಡಿಫರೆನ್ಸ್ ಅನ್ನ ನಾವು ತಗೊಳಕ್ ಬರ್ತೈತಿ, ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ಕಾಸ್ ಬಂದ್ರೂ ಕೂಡ ಕಾಸ್ ಅನ್ನ ನಾವೇನ್ ಮಾಡ್ತೀವಿ, ಸೈನ್ ಗೆ ಕನ್ವರ್ಟ್ ಮಾಡಿಕೊಂಡು ಆ ನಂತರ ಫೇಸ್ ಡಿಫರೆನ್ಸ್ ಅನ್ನ ತೆಗಿಬೇಕು, ನೆನಪಿಟ್ಕೊಳ್ಳಿ. ರೈಟ್. ನೆಕ್ಸ್ಟ್, ಹಾಗಾದ್ರೆ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಅನ್ನ ಅಪೋಸ್ ಮಾಡೋ ಫ್ಯಾಕ್ಟರ್ ಯಾವುದು, ಅದು ಎದರ ಮೇಲೆ ಡಿಪೆಂಡ್ ಐತಿ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಪೋಸಿಷನ್ಸ್ ಟು ದಿ ಫ್ಲೋ ಆಫ್ ಕರೆಂಟ್. ನೆಕ್ಸ್ಟ್ ವೇವ್ ಡಯಾಗ್ರಾಮ್, ಫೇಸರ್ ಡಯಾಗ್ರಾಮ್ ಅಂಡ್ ರಿಸಲ್ಟ್ ಅಥವಾ ನೋಟ್ ಅಂತ ಹಾಕಿಕೊಂಡು ಕೂಡ ನಾವು ಇದನ್ನ ಕೆಲವೊಂದಿಷ್ಟು ಪಾಯಿಂಟ್ಸ್ ನ ಡಿಸ್ಕಷನ್ ಮಾಡ್ತೀವಿ. So the first one is that is a pure resistor circuit. The AC voltage applied to what? Resistor circuit. ಇವು ಏನಿದಾವೆ ಡೆರಿವೇಷನ್ಸ್ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೆ annual exams ಗೆ ಪಕ್ಕ 4 ಡೆರಿವೇಷನ್ಸ್ ಇದಾವೆ. ಇದರೊಳಗಡೆ 4 ಡೆರಿವೇಷನ್ಸ್ ಒಳಗಡೆ ಒಂದು ಡೆರಿವೇಷನ್ಸ್ 5 ಮಾರ್ಕ್ಸ್ ಗೆ ಬಂದೇ ಬರ್ತೈತಿ. ಆಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಇರ್ತೈತಿ. ಇದರ ಮೇಲೆ ಸ್ಟಾರ್ಟಿಂಗ್ ಮಾಡಿದ್ರೆ RMS ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, ಮೀನ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, over the relations, so right. So ಹಾಗಾಗಿ ಸ್ವಲ್ಪ ಕೇರ್ಫುಲ್ ಇಂದ ಅಬ್ಸರ್ವ್ ಮಾಡಿ. The first step one is step one ಏನು, circuit diagram. Resistance, and this resistor is connected to the AC source. AC. Either the direction so periodically change ಆಗೋದ್ರಿಂದ ಆ ಸರ್ಕ್ಯೂಟ್ ಒಳಗಡೆ ನಾವೇನ್ ಮಾಡೋದಿಲ್ಲ, ಕರೆಂಟ್ ದ ಡೈರೆಕ್ಷನ್ಸ್ ನ ಶೋ ಮಾಡೋದಿಲ್ಲ.
ರೈಟ್ ಟು ಲೆಫ್ಟ್ ಹೋದ್ರೆ ಇನ್ನೊಂದ್ಸರಿ ಲೆಫ್ಟ್ ಟು ರೈಟ್ ಹೋಗ್ತಿರ್ತೀವಿ. Here R stands for what? Resistor. Pure resistor. Next, step 2. Applied voltage. Applied voltage. That is V is equal to V naught sin omega t. ಇದನ್ನ EMF ದಲ್ಲೂ ಕೂಡ ನಾವು ಬರೆಯಬಹುದು. ಏನು E is equal to E naught sin omega t. This is equation number 1. So ಹಾಗಾದ್ರೆ ಎಲ್ಲ ಸರ್ಕ್ಯೂಟಿಗೆ ಮೂರು ಸರ್ಕ್ಯೂಟಿಗೂ ಜಸ್ಟ್ ಈಗ ಇಂಡಕ್ಟರ್ ಸರ್ಕ್ಯೂಟ್ ಬಂತಂದ್ರೆ ರೆಸಿಸ್ಟರ್ ತೆಗೆದು ಏನು ಹಾಕ್ತೀರಾ? ಇಂಡಕ್ಟರ್ ಹಾಕ್ತಾರೆ. ಕೆಪಾಸಿಟರ್ ಸರ್ಕ್ಯೂಟ್ ಬಂತಂದ್ರೆ ಕೆಪಾಸಿಟರ್ ಹಾಕ್ತೀರಾ. ಮೂರಕ್ಕೂ ಅಪ್ಲೈಡ್ ವೋಲ್ಟೇಜ್ ಇದೆ. V equal to V naught sin omega t. ಬರಲ್ಲ? ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? Current calculations. So here R stands for what? That is the resistance. R is resistance. Therefore, divide equation 1 by R. So again, V divided by R is equal to V naught divided by R sin omega t. So according to Ohm's law ಪ್ರಕಾರ V divided by R ಅಂದ್ರೆ ಏನು ಬರೀತೀವಿ ನಾವು? I ಬರೀತೀವಿ. So ಹಾಗಾದ್ರೆ I is equal to V naught divided by R into sin omega t. So the current is maximum. I is maximum when sin omega t is equal to 1 ಅಲ್ಲ? ಹಾಗಾದ್ರೆ ಕರೆಂಟ್ ಮ್ಯಾಕ್ಸಿಮಮ್ ಇರ್ತೈತಿ ಯಾವಾಗ? V naught divided by R sin omega t. ಇದರಲ್ಲಿ sin omega t ವ್ಯಾಲ್ಯೂ ಏನಿದ್ರೆ 1 ಇತ್ತಂದ್ರೆ ಅವಾಗ ನಮಗೆ ಕರೆಂಟ್ ಏನಾಗ್ತೈತಿ? ಮ್ಯಾಕ್ಸಿಮಮ್ ಆಗ್ತೈತಿ. Therefore in that case the current becomes maximum. ಅದನ್ನ ನಾವು peak value ಅಂತ ಕರೀತೀವಿ. Peak value I naught is equal to V naught divided by R. This is equation number 2 and this is equation number 3. Substitute equation 3 in equation 2. Equation 2 becomes equation 2 ಏನಾಗ್ತೈತೆ ನೋಡ್ರಿ? I is equal to I naught sin omega t. This is equation number 4. This is the expression of what? Current. Current calculation ಆದ್ಮೇಲೆ ಏನು ಮಾಡಬೇಕು? Phase difference between instantaneous voltage and instantaneous current. So here we have the expression of instantaneous voltage and instantaneous current. The next step is phase difference between voltage and current. Phase difference between voltage and current. ಎಷ್ಟು phase difference? ಇಲ್ಲಿನೂ ಕೂಡ phase 0 ಇದೆ, ಇಲ್ಲಿನೂ ಕೂಡ phase 0 ಇದೆ. Phase difference ಏನಾಗ್ತೈತಿ? The phase difference is 0.
phase difference ಏನು 0. Next, fifth step ಏನು ಮಾಡಬೇಕು? Opposition to the flow of current. Opposition to the flow of current. Opposition to the flow of current. From equation 3, so we have equation 3, I naught is equal to V naught divided by R. Compare this expression with the Ohm's law. V is equal to IR. So I is equal to V divided by R. However, here in the Ohm's law, R stands for what? That is the resistance. So here R ಜೊತೆಗೆ ಯಾರಿದ್ದಾರೆ? R ಇದೆ. ಹಾಗಾಗಿ in a pure resistance case, the oppositions to the flow of current is a resistance. So ಹಾಗಾಗಿ pure resistor case ಅಲ್ಲಿ current ನ ಅಪೋಸ್ ಮಾಡೋರು ಯಾರು? Resistance ಅಂತ ನಾವು ಕರೀತೀವಿ ನೆನಪಿಡಿ. Next step, wave diagram. So first voltage ಇದನ್ನ ಡ್ರಾ ಮಾಡ್ಕೊಂಡ್ಬಿಟ್ರೆ so this is what V naught, peak value of voltage 0, this is positive side and this one is negative side, plus V naught, negative maximum value of V naught. So what is the phase between current and voltage? Phase difference 0. Therefore, both voltage and currents are in phase. Voltage ಮತ್ತು current ಎರಡು ಒಂದೇ phase ದಲ್ಲಿ ಇರ್ತಿದೆ. ಎಲ್ಲಿ pure resistor circuits ದಲ್ಲಿ the phase difference between voltage and current is 0. Simultaneously, the voltage and current we can observe in the pure resistor circuit. Simultaneously vary ಆಗ್ತವೆ. voltage current separate vary ಆಗೋಂಗಿಲ್ಲ. voltage ಮತ್ತು current in phase ದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ vary ಆಗುವಂತ ಹೋಗ್ತಿದೆ. Dotted line indicates the current and continuous line indicates the voltage. ಇದು wave diagram ಅಂತ ನಾವು ಕರೀತೀವಿ. This is wave diagram. Next one is phasor diagram. So ಹಾಗಾದ್ರೆ phasor diagram ನ ನಾಗಿ x axis y axis ತಗೋತೀನಿ, ತಗೊಂಡ್ರು ನಡೀತೈತಿ, ಬಿಟ್ರು ನಡೀತೈತಿ. This is V naught. ಕರೆಂಟ್ ಕೂಡ ಅದೇ ಡೈರೆಕ್ಷನ್ಸ್ ನಲ್ಲಿ ಇರ್ತೈತಿ. ಅಂದ್ರೆ ಫೇಸ್ ಡಿಫರೆನ್ಸ್ ಏನಾಗಿರ್ತೈತಿ ಇವ್ರ ಮಧ್ಯೆ 0 ಆಗಿರೋದ್ರಿಂದ ಒಂದೇ ಫೇಸ್ ನಲ್ಲಿ ಆಂಟಿ ಕ್ಲಾಕ್ ವೈಸ್ rotate ಆಗ್ತೈತಿ. This is the phasor diagram in case of what pure resistor circuit. ಇದನ್ನ ಹಿಂಗೂ ಕೂಡ ಹಾಕಬಹುದು. V naught I naught. So in case of a pure resistor circuit, this pure resistor circuit allows both AC and DC current. So
ಸೊ ಹಾಗಾದ್ರೆ ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಏನಿದೆಯಲ್ಲ AC ಕರೆಂಟ್ ಅನ್ನು ಅಲೋ ಮಾಡ್ತೈತಿ, DC ಕರೆಂಟ್ ಅನ್ನು ಅಲೋ ಮಾಡ್ತೈತಿ ನೆನಪಿರಲಿ. ಯಾಕಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ವೈರ್ ಅಲ್ಲ. AC ಕರೆಂಟ್ ಅನ್ನು ಫ್ಲೋ ಮಾಡಕ್ಕೆ ನಾವು ವೈರ್ ಯೂಸ್ ಮಾಡ್ತೀವಿ, DC ನು ವೈರ್ ಯೂಸ್ ಮಾಡ್ತೀವಿ. ಹಾಗಾಗಿ ಇಟ್ ಅಲೋಸ್ ಬೋತ್. It allows both AC and DC. AC ಕರೆಂಟ್ ಅನ್ನು ಅಲೋ ಮಾಡ್ತೈತಿ, DC ಕರೆಂಟ್ ಅನ್ನು ಅಲೋ ಮಾಡ್ತೈತಿ. ಬರ್ತಾ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ. ನೆಕ್ಸ್ಟ್ ಹೋಗೋಣ. Next circuit is pure inductor circuit or AC voltage applied to a pure inductor. AC voltage applied to a inductor. Second AC circuit. The first step is circuit diagram. AC source is connected to a coil. This is inductor and it is represented by L. And the applied voltage is V is equal to V naught sin omega t. ಇನ್ನಷ್ಟು ಸ್ಟೆಪ್ಸ್ ಬರ್ಕೊಂಡ್ರೆ ಸೈಡ್ ಮಾಡ್ಕೊಂಡು
happens? The current will starts to rise from 0 to maximum. So inductor is nothing but what? That is a solenoid anta ನಾವು ಕರೀತೀವಿ. So we have the expression of the magnetic field in case of what? Solenoid. When we pass electric current through this solenoid, what happens? The magnetic field will generate. That is V is equal to mu naught N I anta ನಾವು ಕರೀತೀವಿ. Here the current varies from 0 to maximum. During this time, what happens? The magnetic field will change. The magnetic flux is equal to, that is BA cos theta. So ಹಾಗಾದ್ರೆ current 0 to maximum change ಆಗಕತ್ತಂದ್ರೆ magnetic field ಕೂಡ 0 to maximum increase ಆಗುವಂತ ಹೋಗ್ತೈತಿ. magnetic field increase ಆಯ್ತಂದ್ರೆ the flux also changes according to the Faraday's law. Whenever the magnetic flux linked to the coil changes, an EMF induces. That induced EMF is equal to minus L di by dt, and we will get the direction of this induced EMF with the help of the Lenz's law. So ಹಾಗಾದ್ರೆ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಒಳಗಡೆ ನಾವು ಏನು ಸ್ಟಡಿ ಮಾಡಿದ್ವಿ ಸೊಲನಾಯ್ಡ್ ಕೇಸ್ ಅನ್ನ. ಕರೆಂಟ್ ನ ಸೊಲನಾಯ್ಡ್ ದಲ್ಲಿ ನಾವು ಪಾಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ mu naught N I ಅಂತ ಕರಿತೀವಿ. ಹಾಗಾದ್ರೆ ಕರೆಂಟ್ ಏನಾದರೂ ಚೇಂಜ್ ಆಗತ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಯ್ತಂದ್ರೆ ಫ್ಲಕ್ಸ್ ಚೇಂಜ್ ಆಗ್ತೈತಿ. ಫ್ಲಕ್ಸ್ ಚೇಂಜ್ ಆಯ್ತಪ್ಪ ಅಂತ ಹೇಳಿದ್ರೆ EMF ಇಂಡ್ಯೂಸ್ಡ್ ಆಗ್ತೈತಿ. ಆ EMF minus L into di by dt. Here the di by dt is nothing but what? That is rate of change of current ಅಂತ ನಾವು ಕರೀತೀವಿ. ಇದಷ್ಟು ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಒಳಗಡೆ ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಹಾಗಾಗಿ when we connect this AC source to this pure inductor, what happens? The current will starts to rise from 0 to maximum. Current ಏನಾಗ್ತೈತಿ? 0 ದಿಂದ maximum ಗೆ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗ್ತೈತಿ. ಇನ್ಕ್ರೀಸ್ ಆಯ್ತಂದ್ರೆ ಫ್ಲಕ್ಸ್ ಲಿಂಕ್ ಆಗೋದು ಕೂಡ ಈ ಕಾಯಿಲ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತೈತಿ. ಚೇಂಜ್ ಆಗೋದ್ರಿಂದ ಈ ಕಾಯಿಲ್ ಒಳಗಡೆ ಏನು ಇಂಡ್ಯೂಸ್ ಆಗ್ತೈತಿ? EMF ಇಂಡ್ಯೂಸ್ ಆಗ್ತೈತಿ. ಸೊ ಹಾಗಾದ್ರೆ as soon as we apply current, as soon as applied AC, an EMF induces. So ಹಾಗಾದ್ರೆ induced EMF ಅನ್ನು ಹೇಗೆ ಬರೆಯಬಹುದು ನಾವು? This is induced EMF is equal to minus L di by dt. This is equation number 2. So this induced EMF opposes the applied EMF ಅಲ್ಲ. ಇಂಡ್ಯೂಸ್ ಆದಂತಹ EMF ಏನ್ ಮಾಡ್ತೈತಿ? ಅಪ್ಲೈಡ್ EMF ಅನ್ನ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಸೊ ಹಾಗಾಗಿ the induced applied EMF is equal and opposite to this induced EMF, or the induced EMF is equal and opposite to the applied EMF. Applied EMF is equal to the equal and opposite. This negative sign indicates opposite. Induced EMF. Induced EMF. So ಹಾಗಾದ್ರೆ applied EMF ಅನ್ನು ನಾನು E ಅಂತ ತಗೋತೀನಿ. That is equal to minus induced EMF ವ್ಯಾಲ್ಯೂ ಗೊತ್ತಿದೆ ನನಗೆ, minus L di by dt, minus into minus plus the applied EMF is equal to L di by dt. So ಹಾಗಾದ್ರೆ ಇದರಿಂದ di expressions ನ ಏನು ಮಾಡಬಹುದು ನಾವು? di is equal to E into dt divided by L ಬರೀಬಹುದಾ? ಇದೇನಿದು? That is the change in current, equation 3. We have the expression of applied EMF. Applied EMF is E is equal to E naught sin omega t ಬರೀಬಹುದಾ? ಸೊ ಹಾಗಾದ್ರೆ di
is equal to, this is E naught sin omega t into dt. ಇದನ್ನ ಬೇಕಂದ್ರೆ ಕ್ಯಾಪಿಟಲ್ ಇದು equal to E naught sin omega t into dt divided by L. ಇದನ್ನ equation 3 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಕ್ಲಿಯರ್? Integrating equation 3 from 0 to maximum current. Integration of di is equal to constant term ಏನಿದೆ ಹೊರಗಡೆ ತೆಗೆದುಬಿಟ್ರೆ E naught is the peak value, that is a constant. L is the self induction of the coil, and integration, that is sin omega t into dt. Sin omega t into dt. Integration of dt di is equal to E naught divided by L. So integration of sin omega t into dt minus cos omega t divided by omega ಬರ್ತಿತಾ? Integration of sin omega t is minus cos omega t divided by omega. So omega na constant ಹೊರಗಡೆ ತೆಗೆದ್ರೆ I is equal to E naught divided by L omega minus cos omega t ನ ಹೆಂಗೆ ಬರೀಬಹುದು? minus cos omega t sin pi by 2 minus omega t ಬರೀಬಹುದಾ? 90 minus theta, sin 90 minus theta. So ಹಾಗಾದ್ರೆ ಏನಾಗ್ತಿದೆ ಇದು? sin pi by 2 minus omega t. ಇದಕ್ಕೆ equation number 4 ಅಂತ ಕೊಡ್ರಿ. A current is maximum, I is maximum. ಯಾವಾಗ ಆಗ್ತಿದ್ರಿ ಕರೆಂಟ್ ಮ್ಯಾಕ್ಸಿಮಮ್ ಆಗಬೇಕಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ sin pi by 2 minus omega t? ಅದರ ವ್ಯಾಲ್ಯೂ ಏನು ಬರಬೇಕು? 1 ಬರಬೇಕಾ? ಸೊ ಹಾಗಾದ್ರೆ I is maximum when sin pi by 2 minus omega t is equal to 1. ಸೊ ಅವಾಗ ನಾವು ಏನು ಬರೀಬಹುದು? ಕರೆಂಟ್ ಮ್ಯಾಕ್ಸಿಮಮ್ ಆಗ್ತಿತ್ತು ಅಂದ್ರೆ ಅದನ್ನ I naught ಅಂತ ಬರೀತೀವಿ. I naught is equal to, that is E naught divided by L omega. This is equation number 5. sin pi by 2 minus omega t is equal to 1 ಆಯ್ತಂದ್ರೆ ಅವಾಗ ಕರೆಂಟ್ ಏನಾಗ್ತಿತ್ತು? ಸರ್ಕ್ಯೂಟ್ ಒಳಗಡೆ ಮ್ಯಾಕ್ಸಿಮಮ್ ಆಗ್ತೈತಿ. ಆ ಮ್ಯಾಕ್ಸಿಮಮ್ ಕರೆಂಟ್ ಅನ್ನು ನಾವು ಈ ರೀತಿ ಬರೀತೀವಿ. I naught is equal to E naught divided by L omega. Substitute this equation 5 in equation number 4. Equation 4 becomes equation 4 ಏನಾಗ್ತೈತಿ ನೋಡ್ರಿ? I is equal to E naught divided by L omega ಇದರಲ್ಲಿ ಹಾಕೋದು ನಾವು I naught sin pi by 2 minus omega t. That is sin cos omega t the value sin pi by 2 minus omega t ಅಲ್ಲ. So again minus sign is there. 3 pi by 2 minus sign ಇರೋದ್ರಿಂದ so we can change this one, that is omega t minus pi by 2. Cos omega t that is cos omega t ನ ನಾವು ಹೆಂಗೆ ಬರೀಬಹುದು? sin pi by 2 minus omega t. ಹೌದಾ? minus cos omega t ನ ನಾವು ಹೆಂಗೆ ಬರೀಬಹುದು? sin this is omega t
ಸೊ ಹಾಗಾಗಿ ನೆಗೆಟಿವ್ ಸೈನ್ ಯೂಸ್ ಮಾಡ್ಕೊರಿ. ನೆಗೆಟಿವ್ ಸೈನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದೇನಾಗ್ತೈತಿ ಒಮೆಗಾ ಟಿ ಮೈನಸ್ ಪೈ ಬೈ 2 ಆಗ್ತೈತಿ. ಹಾಗಾಗಿ ಆಲ್ರೆಡಿ ಒಂದು ನೆಗೆಟಿವ್ ಸೈನ್ ಇದೆ ಇಲ್ಲಿ, ಇದನ್ನ ಹೊರಗಡೆ ತಗೋತೀನಿ. So this becomes omega t minus pi by 2. Sin omega t minus pi by 2. This is equation number 6. So this is the expression of what? Current. That is I is equal to I naught sin omega t minus pi by 2. Next, the phase difference between voltage and current. Voltage phase 0 ಇದೆ, current the phase minus pi by 2 ಇದೆ. Difference ಎಷ್ಟು ಬರ್ತೈತಿ? Voltage the phase 0, ಇದರದು phase minus pi by 2 is there. So whether it's difference ಎಷ್ಟು ಬರ್ತೈತಿ? minus pi by 2. ಮೈನಸ್ ಅಂತ ಹೇಳಿದ್ರೆ ವೋಲ್ಟೇಜ್ ಮುಂದಿರ್ತೈತಿ, ಕರೆಂಟ್ ಹಿಂದಿರ್ತೈತಿ. ಎಷ್ಟು ಫೇಸ್ ದಲ್ಲಿ? pi by 2 ಫೇಸ್ ಡಿಫರೆನ್ಸ್ ದಲ್ಲಿ ಏನಾಗ್ತೈತೆ ಅಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗ್ತೈತಿ ನೆನಪಲ್ಲಿ. ಸೊ ಈ ಇಂಡಕ್ಷನ್ ಪ್ರೊಸೆಸ್ ನ ಹೇಳಬೇಕಾದ್ರೆ ಹೇಳಿದ್ವಿ ಏನೋ ಫ್ಯಾರಡೇಸ್ ಲಾ ಪ್ರಕಾರ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಆಯ್ತು ಅಂದ್ರೆ EMF ಇಂಡ್ಯೂಸ್ಡ್ ಆಗ್ತೈತಿ. ಸರ್ಕ್ಯೂಟ್ ಕ್ಲೋಸ್ ಇತ್ತಂದ್ರೆ ಕರೆಂಟ್ ಇಂಡ್ಯೂಸ್ ಆಗ್ತೈತಿ ಅಂತ ಹೇಳಿ, ಹೌದಾ? ಹಾಗಾದ್ರೆ ಫಸ್ಟ್ ಇಲ್ಲಿ EMF ಇಂಡ್ಯೂಸ್ಡ್ ಆಗಿ pi by 2 ಫೇಸ್ ಆದ ನಂತರ ಕರೆಂಟ್ ಏನಾಗ್ತೈತಿ? ಇಂಡ್ಯೂಸ್ಡ್ ಆಗ್ತೈತಿ. pi by 2 is nothing but what in terms of time t by 4 ಅಲ್ಲ. ವೇವ್ ನ ನಾವು ಹಾಕಿದ್ವಿ ಅಂದ್ರೆ ಈ ತರ ವೇವ್ ಹಾಕಿದ್ರೆ ಇದು 0, ಇದು ಕ್ಯಾಪಿಟಲ್ T, ಇಲ್ಲಿ ಬಂದ್ರೆ t by 2, ಇಲ್ಲಿ ಬಂದ್ರೆ t by 4 ಅಲ್ಲ. ಆಂಗಲ್ ನಲ್ಲಿ ಹೇಳೋದಾದ್ರೆ ಇದು pi by 2 ಅಂತ ಕರೀತೀವಿ. 90 ಡಿಗ್ರಿ ಇದಕ್ಕೆ 180 ಡಿಗ್ರಿ ಇದಕ್ಕೆ 360 ಡಿಗ್ರಿ ಆಂಗಲ್ಸ್ ನಲ್ಲಿ ಹೇಳೋದಾದ್ರೆ. ಸೊ ಹಾಗಾದ್ರೆ ಕರೆಂಟ್ ಮತ್ತು ವೋಲ್ಟೇಜ್ ನಡುವೆ ಫೇಸ್ ಡಿಫರೆನ್ಸ್ pi by 2 ಐತಂದ್ರೆ ಎಷ್ಟು ಟೈಮ್? t by 4 ಟೈಮ್ ಅಲ್ಲ. ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಟೈಮ್ ಈಗ 2 ಸೆಕೆಂಡ್ ತಗೊಂತಂದ್ರೆ ಇಲ್ಲಿಗೆ ಎಷ್ಟಾಕೈತಿ? ದಟ್ ಈಸ್ 2 ಮಿನಿಟ್ ಅನ್ನ ನಾವು ತಗೊಂಡಿಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿಗಾದ್ರೆ 1 ಮಿನಿಟ್ ಆಕೈತಾ? ಇಲ್ಲಿಗಾದ್ರೆ ಎಷ್ಟು? 30 ಸೆಕೆಂಡ್ಸ್. ಅಂದ್ರೆ EMF ಇಂಡ್ಯೂಸ್ಡ್ ಆಗಿ 30 ಸೆಕೆಂಡ್ ಆದ ನಂತರ ಕರೆಂಟ್ ಇಂಡ್ಯೂಸ್ಡ್ ಆಗ್ತೈತಿ ಅಂತ ಅರ್ಥ. ಕಾಯಿಲ್ ಒಳಗಡೆ ನಾವು ಥಿಯರಿ ಕಲಿಬೇಕಾದ್ರೆ ಹೇಳ್ತೀವಿ, ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಅನ್ನು ಹೇಳಬೇಕಾದ್ರೆ EMF ಇಂಡ್ಯೂಸಸ್. ಹೌದು, EMF ಇಂಡ್ಯೂಸ್ ಆಗ್ತೈತಿ. ಇಂಡ್ಯೂಸ್ಡ್ ಆದ ನಂತರ ಎಷ್ಟು ಹೊತ್ತಿಗೆ ಕರೆಂಟ್ ಇಂಡ್ಯೂಸ್ ಆಗ್ತೈತಿ? ದಟ್ ಈಸ್ t by 4. t by 4 ಟೈಮಿಗೆ ಏನಾಗ್ತೈತಿ? ಕರೆಂಟ್ ಇಂಡ್ಯೂಸ್ಡ್ ಆಗಿ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಈ ಇಂಡಕ್ಟರ್ ಸರ್ಕ್ಯೂಟ್ಸ್ ಒಳಗಡೆ, ರೈಟ್? ಇಲ್ಲಿ ತನಕ ಬರೋದಾ? ನೆಕ್ಸ್ಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಎಷ್ಟು? ದಟ್ ಈಸ್ pi by. ಸೊ ಅಂದ್ರೆ ವೋಲ್ಟೇಜ್ ಲೀಡ್ಸ್ ಕರೆಂಟ್ by phase difference pi by 2 or time difference t by 4. ಸೊ ಅಂದ್ರೆ ವೋಲ್ಟೇಜ್ ಮುಂದಿರ್ತೈತಿ, ಕರೆಂಟ್ ಹಿಂದಿರ್ತೈತಿ. ಎಷ್ಟು ಟೈಮ್ ಹಿಂದಿರ್ತೈತಿ ಕರೆಂಟು? t by 4 ಟೈಮ್ ಹಿಂದಿರ್ತೈತಿ. ಎಷ್ಟು ಆಂಗಲ್ ಹಿಂದಿರ್ತೈತಿ? t by 2. ಫೇಸ್ ಡಿಫರೆನ್ಸ್ ಗೊತ್ತಿರಬೇಕು, ಟೈಮ್ ಡಿಫರೆನ್ಸ್ ಗೊತ್ತಿರಬೇಕು. ಅಥವಾ ನಾವು ಹಿಂಗೂ ಹೇಳ್ಬೋದು, ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದಿ ವೋಲ್ಟೇಜ್ ಬೈ ಅ ಫೇಸ್ ಡಿಫರೆನ್ಸ್ pi by 2. ಅಂದ್ರೆ ವೋಲ್ಟೇಜ್ ಇದಕ್ಕಿಂತ ಕರೆಂಟ್
ಹಿಂದೆ ಉಳಿದಿರ್ತೈತಿ ಅಥವಾ ಹಿಂದಿರ್ತೈತಿ. ಎಷ್ಟು ಫೇಸ್ದಲ್ಲಿ ಹಿಂದಿರ್ತೈತಿ? ದಟ್ ಈಸ್ 5/2 ಫೇಸ್ದಲ್ಲಿ ಹಿಂದಿರ್ತೈತಿ ಅಂತ ಅರ್ಥ. ಬರುತ್ತಾ? ನೆಕ್ಸ್ಟ್ ಫೇಸ್ ಡಿಫರೆನ್ಸ್ ಆದ್ಮೇಲೆ ನೆಕ್ಸ್ಟ್ oppositions to the flow of current. Opposition to current. From equation 5, equation 5 is nodding, that is I naught is equal to E naught divided by L omega. Compare this equation with the Ohm's law. Ohm's law prakar I is equal to V divided by R alla. Ohm's law jothe compare madidandre current ide jagdolgade current ಐತಿ, EMF ಇದೆ ಅಥವಾ potential difference EMF ide jagdolgade voltage ಇದೆ, ರೈಟ್? ಇದನ್ನ ನಾವು ಹೀಗೂ ಬರೀಬಹುದು. E ide jagdolgade E ಇದೆ, ಹಾಗಾದ್ರೆ R ide jagdolgade ಯಾರಿದ್ದಾರೆ? L omega is there. So ಹಾಗಾಗಿ the oppositions to the flow of current is L omega. ಈ L omega ನಾವು XL ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಈ XL ಗೆ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರೀತೀವಿ. ಇಂಡಕ್ಟಿವ್ ರಿಯಾಕ್ಟನ್ಸ್. So here L stands for, that is the self induction of the coil, and omega stands for what? Angular frequency. Therefore the inductive reactance depends on the frequency. So ಈ ಇಂಡಕ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಕರೆಂಟ್ ನ ಅಪೋಸ್ ಮಾಡೋ ಒಂದು ಕ್ವಾಂಟಿಟಿ ಯಾವುದಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರೀತೀವಿ. ಇಂಡಕ್ಟರ್ ಸರ್ಕ್ಯೂಟ್ ಒಳಗಡೆ ಕರೆಂಟ್ ನ ಅಪೋಸ್ ಮಾಡೋರು ಯಾರು? ಇಂಡಕ್ಟಿವ್ ರಿಯಾಕ್ಟನ್ಸ್. ಅದನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು? XL ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು L ಒಮೆಗಾ. ಸೊ ಹಾಗಾದ್ರೆ ಒಮೆಗಾ ವ್ಯಾಲ್ಯೂ ಗೊತ್ತಿದೆ ನಮಗೆ, ಏನು? ಒಮೆಗಾ ಇಸ್ ಈಕ್ವಲ್ ಟು 2 pi f ಬರೀತೀವಿ, ಅಥವಾ ಒಮೆಗಾ ಇಸ್ ಈಕ್ವಲ್ ಟು 2 pi divided by t. ಅಂದ್ರೆ we can write this inductive reactance in terms of frequency, in terms of time period. Therefore the inductive reactance depends on frequency or time period. Inductive reactance frequency ಮೇಲ್ಗಡೆ ಡಿಪೆಂಡ್ ಇದೆ, ಟೈಮ್ ಪೀರಿಯಡ್ ಮೇಲ್ಗಡೆನೂ ಕೂಡ ಡಿಪೆಂಡ್ ಐತಿ. ಬಟ್ ರೆಸಿಸ್ಟೆನ್ಸ್ is not depend on frequency. ರೆಸಿಸ್ಟೆನ್ಸ್ ಅನ್ನೋದು ಫ್ರೀಕ್ವೆನ್ಸಿ ಮೇಲ್ಗಡೆ ಡಿಪೆಂಡ್ ಇಲ್ಲ, ಟೈಮ್ ಪೀರಿಯಡ್ ಮೇಲ್ಗಡೆನೂ ಡಿಪೆಂಡ್ ಇಲ್ಲ. ಬಟ್ ರೆಸಿಸ್ಟೆನ್ಸ್ ಮಾಡೋ ಕೆಲಸ ಏನು? ಕರೆಂಟ್ ಅನ್ನ ಅಪೋಸ್ ಮಾಡೋದು. ದ ಅಸೈನ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಹಾಗಾದ್ರೆ ಇಲ್ಲಿ ಇಂಡಕ್ಟರ್ ಸರ್ಕ್ಯೂಟ್ ಒಳಗೆ ಕರೆಂಟ್ ಅನ್ನ ಅಪೋಸ್ ಮಾಡೋರು ಯಾರು? ಇಂಡಕ್ಟಿವ್ ರಿಯಾಕ್ಟನ್ಸ್. ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಏನ್ ಕೆಲಸ ಮಾಡ್ತಿತ್ತಲ್ಲ ರೆಸಿಸ್ಟರ್ ಸರ್ಕ್ಯೂಟ್ ಒಳಗಡೆ, ಅದೇ ಕೆಲಸನ ಇಂಡಕ್ಟರ್ ಸರ್ಕ್ಯೂಟ್ ಒಳಗಡೆ XL ಮಾಡ್ತೈತಿ. ಹಾಗಾಗಿ ಈ XL ಯೂನಿಟ್ ಕೂಡ ಓಮೆ. ರೆಸಿಸ್ಟೆನ್ಸ್ ಅದೇನಿದೆ ಅಲ್ಲ ಸೇಮ್, ಹಾಗೆ XL ದ ಅಸೈನ್ಮೆಂಟ್ ಆಫ್ ದಿಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ ಓಮ್. It is the opposition offered by the inductor to the flow of current. To the flow of current ಅಂತ ನಾವು ಕರೀತೀವಿ. ಇದರ ಮೇಲೆ ಡಿಪೆಂಡ್ ಇದೆ ಇದು? ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್ ಮೇಲೆ ಡಿಪೆಂಡ್ ಇದೆ. XL equal to L omega. ಹಾಗಾದ್ರೆ we can write this expression of current I naught is equal to E naught divided by XL ಅಂತ ಬರೀಬಹುದಲ್ಲ. This is the expression of what? Current in ಇಂಡಕ್ಟರ್ ಸರ್ಕ್ಯೂಟ್. ಇನ್ನೊಂದು ಎಕ್ಸ್ಪ್ರೆಷನ್ ಸಿಕ್ತು ನಮಗೆ ಇಂಡಕ್ಟರ್ ಸರ್ಕ್ಯೂಟ್ ದಲ್ಲಿ ಕರೆಂಟ್ ದ ಎಕ್ಸ್ಪ್ರೆಷನ್ I is equal to, this is the instantaneous current, remember. ಹಾಗಾದ್ರೆ ಇನ್ಸ್ಟಂಟೇನಿಯಸ್ ನಾವು ಹೇಳಬೇಕಾದ್ರೆ ಪೀಕ್ ವ್ಯಾಲ್ಯೂ ಬೇಕಾ? ಪೀಕ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಈಕ್ವೇಷನ್ಸ್ ನ ಯೂಸ್ ಮಾಡ್ಕೊತೀವಿ. I naught is equal to E naught divided by XL. This is the oppositions to the flow of current. Next one is wave diagram.
V naught. So ಹಾಗಾದ್ರೆ ವೋಲ್ಟೇಜ್ 0 ಇದ್ದಾಗ ಕರೆಂಟ್ ಎಷ್ಟಿದೆ -5/2 ಅಂದ್ರೆ this is the starting point of current. ವೋಲ್ಟೇಜ್ ಪೀಕ್ ದಲ್ಲಿ ಇದ್ದಾಗ ಕರೆಂಟ್ 0 ಆಗಿರ್ತೈತಿ. ವೋಲ್ಟೇಜ್ 0 ಆದಾಗ ಕರೆಂಟ್ ಪೀಕ್ ವ್ಯಾಲ್ಯೂ ರೀಚ್ ಆಗಿರ್ತೈತಿ. Like this is the current expression. The phase difference between the voltage and current is pi/2. Here the voltage leads the current by a phase pi/2. ಇದು ಬರಬೇಕಂದ್ರೆ ಇದರ ವೋಲ್ಟೇಜ್ ಲೀಡ್ಸ್ ದಿ ಕರೆಂಟ್ ಬೈ ಅ ಫೇಸ್ pi/2. ಇಲ್ಲಿ ಬರ್ದಿದ್ರೆ ಓಕೆ, ಬರಲಿಲ್ಲ ಅಂದ್ರೆ ಇಲ್ಲಿ ಕೂಡ ಬರೀಬಹುದು. ನೆಕ್ಸ್ಟ್ ವೇವ್ ಡಯಾಗ್ರಾಮ್ ಆದ್ಮೇಲೆ ಫೇಸರ್ ಡಯಾಗ್ರಾಮ್. So here we represents the voltage vector and current vectors rotating in anti-clockwise directions. First I take a voltage vector and this is the voltage vector. Rotating in clockwise direction. ಹಾಗಾದ್ರೆ ಎಷ್ಟು ಫೇಸ್ ನಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತದೆ? ವೋಲ್ಟೇಜ್ ಇದೆ, ವೋಲ್ಟೇಜ್ ಇಂದ ಇಂಡ್ಯೂಸ್ಡ್ ಆದ್ಮೇಲೆ ವೋಲ್ಟೇಜ್ ಆರ್ ಇಎಂಎಫ್ ಇಂಡ್ಯೂಸ್ಡ್ ಆದ್ಮೇಲೆ ಎಷ್ಟು ಹೊತ್ತಿಗೆ ಕರೆಂಟ್ ಇಂಡ್ಯೂಸ್ ಆಗ್ತೈತಿ? T/4. ಸೊ ಅಂದ್ರೆ ಇವುಗಳ ಮಧ್ಯೆ ಆಂಗಲ್ ಎಷ್ಟು ಬರಬೇಕು? pi/2. ದಿಸ್ ಇಸ್ ದಿ I0. ಸೊ ಹಾಗಾದ್ರೆ ಇವುಗಳ ಮಧ್ಯೆ ಆಂಗಲ್ that is phase difference is equal to pi/2. Voltage leads current, V leads I by phase pi/2. ನಮ್ಮ ಡೆರಿವೇಷನ್ಸ್ ಕೇಳಿದ್ರಪ್ಪ ಅಂದ್ರೆ ಅಪ್ ಟು ಫೇಸರ್ ಡಯಾಗ್ರಾಮ್ ಮಟನು ಏನು ಮಾಡೋದು ಡಿರೈವ್ ಮಾಡೋದು. ಬರುತ್ತಾ? ನೋಟ್ ಅಂತ ಹಾಕ್ರಿ. ನೋಟ್ ನೋಟ್ XL is equal to L omega. ನೋಟ್ ಅಂತ ಬರೋದು XL is equal to L omega. ಬ್ರಾಕೆಟ್ ನಲ್ಲಿ omega is equal to 2πf or pi/2π/t. 2πf or omega is equal to 2π/t. ಬರದ್ರಾ? ಕೆಳಗಡೆ ಇಂಡಕ್ಟಿವ್ ರಿಯಾಕ್ಟನ್ಸ್ is the oppositions to the flow of current in opposition to the inductive reactance is the opposition to the flow of current in the
inductor circuit, inductor circuit, inductor circuit, inductor circuit. Next part. XL is depends on frequency. XL is depends on frequency. Bracket ಒಳಗಡೆ time period. Frequency, time period. Okay, complete. But resistance is not depends on frequency. But resistance is not depends on frequency. Resistance is not depends on frequency. So this is the difference between what resistance and reactance. However, resistance it is the opposition to the flow of current. Reactance is also opposition to the flow of current. ಹಾಗಾಗಿ ಇವೆರಡರದು SI into ohm ನೆನಪಿರಲಿ. ಎರಡು ಕರೆಂಟ್ ಅನ್ನು ಅಪೋಸ್ ಮಾಡ್ತೈತಿ. ಬಟ್ ರೆಸಿಸ್ಟೆನ್ಸ್ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಇರೋದಿಲ್ಲ. ರಿಯಾಕ್ಟನ್ಸ್ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ನೋಟ್ for DC frequency is zero, no frequency. DC current frequency ಇರೋಂಗಿಲ್ಲ ನೆನಪಿರಲಿ. ಹಾಗಾದ್ರೆ XL is equal to L omega, that is equal to L into 2 pi f. F value 0 ಆಯ್ತಂದ್ರೆ XL value ಏನು ಬರ್ತೈತಿ? 0 ಆಗ್ತೈತಿ. ಹೌದಾ? ಹಾಗಾದ್ರೆ XL value 0 ಆಯ್ತಂದ್ರೆ ಕರೆಂಟ್ ಎಕ್ಸ್ಪ್ರೆಷನ್ ನೋಡ್ರಿ I0 is equal to E0 divided by XL. XL value 0 ಆಯ್ತಂದ್ರೆ anything divided by 0 is equal to ಏನು ಬರ್ತೈತಿ? Infinity. So ಹಾಗಾಗಿ the inductor allows DC. ಹಾಗಾದ್ರೆ ಇಂಡಕ್ಟರ್ ಕಾಯಿಲ್ ಯಾವ ಕರೆಂಟ್ ಅನ್ನ ಅಲೋ ಮಾಡ್ತೈತಿ? DC ಕರೆಂಟ್ ಅನ್ನ ಅಲೋ ಮಾಡ್ತೈತಿ. ಇದು ಫಾರ್ DC ಆಯ್ತು. ಫಾರ್ AC high frequency. Frequency ಇರಬೇಕಿಲ್ಲ, high ಇರಬೇಕು. So XL is equal to L omega, that is equal to L into 2 pi f. Frequency high ಇತ್ತಪ್ಪ ಅಂದ್ರೆ XL value ಕೂಡ high ಆಗ್ತೈತಿ. So ಹಾಗಾದ್ರೆ I0 is equal to E0 divided by XL. XL value high ಆಯ್ತಂದ್ರೆ what happens to the current? Current minimum ಆಗ್ತೈತಿ. So ಹಾಗಾದ್ರೆ frequency high ಇತ್ತಂದ್ರೆ XL ಕೂಡ high ಆಗ್ತೈತಿ. XL high ಆಯ್ತಂದ್ರೆ current low ಆಗ್ತೈತಿ. Therefore it blocks AC. ಇಂಡಕ್ಟರ್ ಕಾಯಿಲ್ ಯಾವ ಕರೆಂಟ್ ಅನ್ನ ಬ್ಲಾಕ್ ಮಾಡ್ತೈತಿ? AC ಕರೆಂಟ್ ಅನ್ನ ಬ್ಲಾಕ್ ಮಾಡ್ತೈತಿ, DC ಕರೆಂಟ್ ಅನ್ನ ಅಲೋ ಮಾಡ್ತೈತಿ. ಬಟ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್ AC ನು ಅಲೋ ಮಾಡ್ತೈತಿ, DC ನು ಅಲೋ ಮಾಡ್ತೈತಿ. ನೆನಪಲ್ಲಿ ಈಗ ನಮಗೆ AC ಬೇಕು, DC ಬೇಡ, DC ಬೇಕು, AC ಬೇಡ ಅಂದಾಗ ಈ ತರ ಸರ್ಕ್ಯೂಟ್ ಅನ್ನ ನಾವು ಏನ್ ಮಾಡ್ತೀವಿ? ಯೂಸ್ ಮಾಡ್ಕೋತೀವಿ. ಓಕೆ, ನಾವು ಫಿಲ್ಟರ್ ಸರ್ಕ್ಯೂಟ್ ಕೂಡ ಅಂತ ಕರಿತೀವಿ. ಓಕೆ, ಇದೇನ್ ಮಾಡಕತ್ತೈತಿ? ಈಗ ಇಂಡಕ್ಟರ್ ಸರ್ಕ್ಯೂಟ್ DC ನ ಅಲೋ ಮಾಡಕತ್ತೈತಿ, AC ನ ಬ್ಲಾಕ್ ಮಾಡಕತ್ತೈತಿ. ನಮಗೆ AC ಕರೆಂಟ್, DC ಕರೆಂಟ್ ಇದ್ದು ಅಂದ್ರೆ ಅದರೊಳಗಡೆ ನಾವು DC ನ ಸ್ಟಾಪ್ ಮಾಡಿ AC ನಷ್ಟೇ ನಾವು ಮುಂದೆ ತಗೊಂಡು ಹೋಗ್ಬೋದು ಬೈ ಯೂಸಿಂಗ್ ದಿಸ್ ಸರ್ಕ್ಯೂಟ್.
ಹಾಗಾಗಿ ಇವಕ್ಕೆ ನಾವು ಫಿಲ್ಟರ್ ಸರ್ಕ್ಯೂಟ್ ಕೂಡ ಅಂತ ನಾವು ಕರಿತೀವಿ. ಫಿಲ್ಟರ್ ಸರ್ಕ್ಯೂಟ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು.